ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ಗೌರ್ಮೆಂಟ್ ಜಾಬ್ ಸಲುವಾಗಿ ಸರ್ಚ್ ಮಾಡ್ತಾ ಇದ್ದೀರಿ, ಅದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್, ನಿಮಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ. ಯಾವುದಂದರೆ BEL ಕಂಪನಿ, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಕಂಪನಿಯವರು ಕಾಲ್ ಫಾರ್ಮ್ ಮಾಡಿದ್ದಾರೆ. ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್. ಸೊ ಯಾರಿಗೆ ಕಾಲ್ ಫಾರ್ಮ್ ಮಾಡಿದ್ದಾರೆ, ಯಾವಾಗ ಅಪ್ಲೈ ಮಾಡಬೇಕು, ಏನು ಎಲಿಜಿಬಿಲಿಟಿ, ಸ್ಯಾಲರಿ ಎಷ್ಟು ಸಿಗ್ತೈತಿ, ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂತನ ವಾಚ್ ಮಾಡಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಜಾಬ್ ಅಪ್ಡೇಟ್ಸ್ ಇರ್ಬೋದು, ಡಿಪ್ಲೊಮಾ ಅಪ್ಡೇಟ್ಸ್ ಇರ್ಬೋದು, ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಇರ್ಬೋದು, ಯಾವುದೇ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ನೀವು ಇಲ್ಲಿ ನೋಡ್ಬೋದು ಸರ್ಕ್ಯುಲರ್ ಡೇಟೆಡ್ 27/11/2024 ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಗೌರ್ಮೆಂಟ್ ಇಂಡಿಯಾ ಎಂಟರ್ಪ್ರೈಸ್ ಅಂಡರ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇವರು ಯಾವ ಜಾಬಿಗೆ ಕಾಲ್ ಫಾರ್ಮ್ ಮಾಡಿದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಮತ್ತು ಪರ್ಮನೆಂಟ್ ಬೇಸ್ ಅಂದರೆ ಇಟ್ ಈಸ್ ಅ ಪರ್ಮನೆಂಟ್ ಜಾಬಿಗೆ ಕಾಲ್ ಫಾರ್ಮ್ ಮಾಡಿದ್ದು. ಡೀಟೇಲ್ಸ್ ಆಫ್ ಪೋಸ್ಟ್ ಮತ್ತು ಮಿನಿಮಮ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಆ್ಯಂಡ್ ಪೇ ಸ್ಕೇಲ್ ಇದು ಟೇಬಲ್ನಲ್ಲಿ ಇಂಡಿಕೇಟ್ ಮಾಡಿದ್ದಾರೆ. ಸೊ ಈ ಟೇಬಲ್ ನೀವು ನೋಡಿದರೆ ಎಲ್ಲ ಮಾಹಿತಿ ಸಿಗ್ತೈತಿ. ಸೊ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಅಂತ ಹೇಳಿ ಕೊಟ್ಟಿದ್ದಾರೆ ಪೋಸ್ಟ್. ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿ EAT ಈ ಪೋಸ್ಟಿಗೆ ಏನು ಕ್ವಾಲಿಫಿಕೇಷನ್ ಇರಬೇಕಂತ ಹೇಳ್ಕೊಟ್ಟಿದ್ದಾರೆ. ಸೊ 3 years ಡಿಪ್ಲೊಮಾ ಮುಗಿದಿರಬೇಕು ಫ್ರಮ್ ಅ ರಿಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್. ಸೊ ರಿಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ನಲ್ಲಿ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದವರು. ಸೊ ಯಾವ ಬ್ರಾಂಚ್ನಲ್ಲಿ ಡಿಪ್ಲೊಮಾ ಮುಗಿದಿರಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡ್ರಿ. ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಿಕಲ್. ಟೋಟಲ್ ಎಷ್ಟು ವೇಕೆನ್ಸಿ ಇದಾವೆ ಅಂದರೆ 27. ಸೊ ಬ್ರಾಂಚ್ ವೈಸ್ ಎಲೆಕ್ಟ್ರಾನಿಕ್ಸ್ 21, ಮೆಕ್ಯಾನಿಕಲ್ 18, ಕಂಪ್ಯೂಟರ್ ಸೈನ್ಸ್ 6, ಎಲೆಕ್ಟ್ರಿಕಲ್ 2 ಪೋಸ್ಟ್ ವೇಕೆನ್ಸಿ ಇದಾವೆ. ಮತ್ತು ರಿಸರ್ವೇಷನ್ ಪ್ರಕಾರ ಸೀಟ್ ವೇಕೆನ್ಸೀಸ್ ಫಿಲಪ್ ಮಾಡ್ಕೋತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಮತ್ತು ಗ್ರೇಡ್ ಪೇ ಸ್ಕೇಲ್ ಎಷ್ಟು ಇರುತ್ತೆ ಅಂತ ಹೇಳಿಕೊಟ್ಟಿದ್ದಾರೆ. ಸೊ ಪೇ ಸ್ಕೇಲ್ ಬಹಳ ಒಳ್ಳೆಯ ಸ್ಯಾಲ್ರಿ ಇದೆ ಡಿಪ್ಲೊಮಾ ಕ್ಯಾಂಡಿಡೇಟ್ಸಿಗೆ. ಸೊ ಪೇ ಸ್ಕೇಲ್ ಮಿನಿಮಮ್ ಬೇಸಿಕ್ 24,500 ಸ್ಟಾರ್ಟ್ ಆಗಿ 90,000 ತನ ರೀಚ್ ಆಗ್ತೈತಿ ವಿತ್ ಆಲ್ ಅದರ್ ಅಲೋವೆನ್ಸಸ್ ಪ್ಲಸ್ ಆಲ್ ಅದರ್ ಅಲೋವೆನ್ಸಸ್ ಎಲ್ಲ ಸಿಗ್ತೈತಿ. ಸೊ ನಿಯರ್ಲಿ ನೀವು ಮೋರ್ ದ್ಯಾನ್ 50,000 to 1 lakh ಸ್ಯಾಲರಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಇದ್ರ ಪ್ರಕಾರ, ಜಸ್ಟ್ ಫಾರ್ ಡಿಪ್ಲೊಮಾ ಕ್ಯಾಂಡಿಡೇಟ್ಸ್. ನೆಕ್ಸ್ಟ್ ಟೆಕ್ನಿಷಿಯನ್ C ಪೋಸ್ಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಟೆಕ್ನಿಷಿಯನ್ C ಪೋಸ್ಟಿಗೆ ಯಾವುದು ಮಿನಿಮಮ್ ಕ್ವಾಲಿಫಿಕೇಷನ್ ಇರಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಸೊ SSLC ಪ್ಲಸ್ ITI ಪ್ಲಸ್ 1 year ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಆಗಿರ್ಬೇಕಂತ ಹೇಳ್ಕೊಟ್ಟಿದ್ದಾರೆ. ಇಲ್ಲದೆ ಹೋದರೆ SSLC ಪ್ಲಸ್ 3 years ನ್ಯಾಷನಲ್ ಅಪ್ರೆಂಟಿಸ್ ಸರ್ಟಿಫಿಕೇಟ್ ಕೋರ್ಸ್ ಇರಬೇಕಂತ ಹೇಳ್ಕೊಟ್ಟಿದ್ದಾರೆ. ಸೊ ಯಾವ ಟ್ರೇಡ್ನಲ್ಲಿ ITI ಮುಗಿದಿರ್ಬೇಕಂತ ಹೇಳಿ ಕೊಟ್ಟಿದ್ದಾರೆ. ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಅಥವಾ ಫಿಟರ್, ಮೆಕ್ಯಾನಿಸ್ಟ್ ಅಥವಾ ಎಲೆಕ್ಟ್ರಿಕಲ್. ಸೊ ಈ ಟ್ರೇಡ್ನಲ್ಲಿ ITI ಕಂಪ್ಲೀಟ್ ಆಗಿರ್ಬೇಕಂತ ಹೇಳ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಟೋಟಲ್ ವೇಕೆನ್ಸೀಸ್ ಎಷ್ಟಿದಾವೆ ಅಂತ ಹೇಳ್ಕೊಟ್ಟಿದ್ದಾರೆ 84. ಮತ್ತು ಬೇರೆ ಬೇರೆ ಟ್ರೇಡಿಗೆ ಬೇರೆ ಬೇರೆ ಪೋಸ್ಟ್ ವೇಕೆನ್ಸೀಸ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ರಿಸರ್ವೇಷನ್ ಪ್ರಕಾರ ಎಷ್ಟು ಸೀಟ್ ವೇಕೆನ್ಸೀಸ್ ಇದಾವೆ ಅಂತ ಹೇಳ್ಕೊಟ್ಟಿದ್ದಾರೆ. ಮತ್ತು ಸ್ಯಾಲರಿ ನೀವು ಅಬ್ಸರ್ವ್ ಮಾಡ್ಬೋದು. ಪೇ ಸ್ಕೇಲ್ ಸ್ಟಾರ್ಟ್ ಫ್ರಮ್ 21,500 to 82,000 ತನ ಇರ್ತೈತಿ ಪ್ಲಸ್ ಆಲ್ ಅದರ್ ಅಲೋವೆನ್ಸಸ್ ಅಂತ ಹೇಳ್ಕೊಟ್ಟಿದ್ದಾರೆ. ಇದು ಒಂದು ಒಳ್ಳೆಯ ನಿಮಗೆ ಹ್ಯಾಂಡ್ಸಮ್ ಸ್ಯಾಲ್ರಿ ಅಂತ ಹೇಳ್ಬೋದು. ಸೊ ನಿಮಗೆ ಇದು ಗುಡ್ ನ್ಯೂಸೇ, ಅದಕ್ಕೆ ನಾನು ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಅಬ್ರಿವೇಷನ್ಸ್ ಯೂಸ್ಡ್, ಸೊ ಯಾವೆಲ್ಲ ಇಲ್ಲಿ ಯೂಸ್ ಮಾಡಿದಾರಲ್ಲ, UR ಅಂದರೆ ಏನು, UR, EWS, OBC, SC ST. ಸೊ ಇವೆಲ್ಲ ಯೂಸ್ ಮಾಡಿದ್ವಿ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಅಬ್ರಿವೇಷನ್ಸ್ ಯೂಸ್ಡ್. ಅದ್ರ ಬಗ್ಗೆ ನೀವು ಜಾಸ್ತಿ ಮಾಹಿತಿಯನ್ನು ತೊಗೊಳ್ಬೋದು. ಅಬ್ರಿವೇಷನ್ಸ್ ಯೂಸ್ಡ್ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡ್ರಿ. ಸೊ ಇದ್ರ ಪ್ರಕಾರ UR ಅಂದರೆ ಅನ್ರಿಸರ್ವ್ಡ್, OBC ಅಂದರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, NCL ಅಂದರೆ ನಾನ್ ಕ್ರೀಮಿ ಲೇಯರ್. ಸೊ ಇದ್ರ ಬಗ್ಗೆ ನೀವು ಓದ್ಕೊಂಡು ತಿಳ್ಕೊಳ್ರಿ. ಈ PDF ನಾನು ಶೇರ್ ಮಾಡ್ತೀನಿ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ, ನೀವು ಆಮೇಲೆ ಡಿಟೇಲ್ಡಾಗಿ ಓದ್ಕೊಳ್ರಿ. ಎಲಿಜಿಬಿಲಿಟಿ ಕ್ರೈಟೇರಿಯಾ ಫಸ್ಟ್ ಏನಿದೆ ನೋಡ್ರಿ. ಎಲಿಜಿಬಿಲಿಟಿ ಕ್ರೈಟೇರಿಯಾ, ನ್ಯಾಷನಾಲಿಟಿ, ಕ್ಯಾಂಡಿಡೇಟ್ ಮಸ್ಟ್ ಬಿ ಇಂಡಿಯನ್, ಕ್ಯಾಂಡಿಡೇಟ್ ಮಸ್ಟ್ ಬಿ ಅ ಸಿಟಿಜನ್ ಆಫ್ ಇಂಡಿಯಾ. ಮತ್ತು ಏಜ್ ಕ್ರೈಟೇರಿಯಾ ಎಷ್ಟಿರ್ಬೇಕಂತ ಹೇಳ್ಕೊಟ್ಟಿದ್ದಾರೆ. ಅಪ್ಪರ್ ಏಜ್ ಲಿಮಿಟ್ 28 years ಆ್ಯಸ್ ಆನ್ 1/11/2024 ಪ್ರಕಾರ. ಅಪ್ಪರ್ ಅಂದರೆ ಮ್ಯಾಕ್ಸಿಮಮ್ ಏಜ್ 28 years.
ಮತ್ತು ಇದು ಯಾವ ಪೋಸ್ಟಿಗೆ ಅಂದರೆ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿ ಪೋಸ್ಟಿಗೆ 28 ಇಯರ್ಸ್, ನೆಕ್ಸ್ಟ್ ಟೆಕ್ನಿಷಿಯನ್ ಪೋಸ್ಟಿಗೂ 28 ಇಯರ್ಸ್ ಅಪ್ಪರ್ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏಜ್ ರಿಲ್ಯಾಕ್ಸೇಷನ್ನು ಇದೆ. ಏಜ್ ರಿಲ್ಯಾಕ್ಸೇಷನ್ ಅಪ್ಪರ್ ಏಜ್ ಲಿಮಿಟ್ದು 28 ಇಯರ್ಸ್ಗಿಂತಲೂ ಜಾಸ್ತಿ ಆದವ್ರಿಗೂ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಬಟ್ ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಯಾರಿಗಂದರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಮತ್ತು SC/ST ಮತ್ತು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ. ಸೊ ಏಜ್ ರಿಲ್ಯಾಕ್ಸೇಷನ್ ಎಷ್ಟಿದೆ ಅಂತಂಥೇಳಿ ನೀವು ನೋಡ್ಕೊಳ್ರಿ, ಯಾರ್ಯಾರಿಗೆ ಇದು ಅಪ್ಲಿಕೇಬಲ್ ಆಗ್ತೈತೆ ಅಂತಂಥೇಳಿ. ಆಮೇಲೆ ಯಾವ್ಯಾವ ಸರ್ಟಿಫಿಕೇಟ್ ನೀವು ಪ್ರೊಡ್ಯೂಸ್ ಮಾಡಬೇಕು ಅದನ್ನು ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ಅಪ್ಪರ್ ಏಜ್ ಲಿಮಿಟ್ ಸ್ಪೆಸಿಫೈಡ್ ಈಸ್ ಅಪ್ಲಿಕೇಬಲ್ ಟು ಜನರಲ್ ಆ್ಯಂಡ್ EWS ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಸೊ ಎಲ್ಲನೂ ಮಾಹಿತಿಯಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾರೆ, ಚೆಕ್ ಮಾಡ್ಕೊಳ್ರಿ. ಮತ್ತು ರಿಸರ್ವೇಷನ್ ಫಾರ್ಮ್ಯಾಟ್ಸ್ ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟ್ನಲ್ಲಿ ಕೊಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟ್ಸ್ ಆರ್ ಮೇಡ್ ಅವೈಲೇಬಲ್ ಆನ್ ದ ವೆಬ್ಸೈಟ್. ಸೊ ಇಲ್ಲಿ ವೆಬ್ಸೈಟ್ನಲ್ಲಿನೇ ನಿಮಗೆ ಫಾರ್ಮ್ಯಾಟ್ಸ್ ಸಿಗ್ತಾವೆ. ಯಾವುದೇ ರಿಸರ್ವೇಷನ್ದಲ್ಲಿ ನೀವು ಅಪ್ಲೈ ಮಾಡೋದಿತ್ತಂದರೆ ಫಾರ್ಮ್ಯಾಟ್ಸ್ ಇದೇ ಪ್ರಿಸ್ಕ್ರೈಬ್ಡ್ ಅಂದರೆ ಅವ್ರು ಕೊಟ್ಟಂಥ ಫಾರ್ಮ್ಯಾಟ್ಸ್ನಲ್ಲೇ ನೀವು ಫಿಲಪ್ ಮಾಡಿ ಆನ್ಲೈನಲ್ಲಿ ಸಬ್ಮಿಟ್ ಮಾಡಬೇಕಾಗ್ತೈತಿ. ನೆಕ್ಸ್ಟ್ EWS ಸರ್ಟಿಫಿಕೇಟ್ ಬಗ್ಗೆನೂ ಮಾಹಿತಿ ಇದೆ. ಆಮೇಲೆ ಚೇಂಜ್ ಆಫ್ ಕ್ಯಾಟಗರಿ ಇದ್ರ ಬಗ್ಗೆನೂ ಮಾಹಿತಿ ಇದೆ. ಮತ್ತು ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು ಪರ್ಸನ್ ವಿತ್ ಡಿಸಬಿಲಿಟಿ ಅದ್ರ ಬಗ್ಗೆನೂ ಕೊಟ್ಟಿದ್ದಾರೆ ನೋಡ್ರಿ. ಮತ್ತು ರಿಲ್ಯಾಕ್ಸೇಷನ್ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆನೂ ಮಾಹಿತಿ ಇದೆ. ಎಲ್ಲ ಫಾರ್ಮ್ಯಾಟ್ಸ್ ಎಲ್ಲಿ ಸಿಗ್ತಾವೆ ಮತ್ತು ಯಾವ ರೀತಿ ನೀವು ಇದನ್ನು ಮಾಡ್ಬೇಕಂತೇಳಿ ಎಲ್ಲ ಡಿಟೇಲ್ಡ್ ಮಾಹಿತಿ ಓದಿ ತಿಳ್ಕೊಡಿ ಇದನ್ನು. ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿ ಪೋಸ್ಟಿಗೆ ಮಿನಿಮಮ್ ಏನಿರಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಪೋಸ್ಟಿಗೆ ಮಿನಿಮಮ್ 3 years ಡಿಪ್ಲೊಮಾ ಇನ್ ದ ರೆಲೆವೆಂಟ್ ಡಿಸಿಪ್ಲಿನ್ ಸಬ್ಜೆಕ್ಟ್ ಫ್ರಮ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್. ಅಂದರೆ ಇನ್ಸ್ಟಿಟ್ಯೂಷನ್ ನೀವು ಯಾವ ಕಲ್ತಿರ್ತಿರಲ್ಲ ಅದು ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಆಗಿರಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಜನರಲ್ ಒ ಬಿ ಸಿ ಮತ್ತು EWS ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಸೆಕ್ಯೂರ್ಡ್ ಮಿನಿಮಮ್ 60% ಅಗ್ರಿಗೇಟ್ ಮಾರ್ಕ್ಸ್. ಮಿನಿಮಮ್ 60% ಪಾಸ್ ಸ್ಕೋರ್ ಮಾಡಬೇಕು ನೀವು ಡಿಪ್ಲೊಮಾದಲ್ಲಿ. ನೆಕ್ಸ್ಟ್ SC/ST ಮತ್ತು PWBD ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಸ್ಕೋರ್ಡ್ ಮಿನಿಮಮ್ 50% ಅಗ್ರಿಗೇಟ್ ಮಾರ್ಕ್ಸ್ ಇರಬೇಕಂತ ಹೇಳ್ಕೊಟ್ಟಿದ್ದಾರೆ. ಸೊ ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ವಿತ್ ಪರ್ಸೆಂಟೇಜ್ನು ಕೊಟ್ಟಿದ್ದಾರೆ ಇಲ್ಲಿ. ಇದನ್ನು ಓದಿ ತಿಳ್ಕೊಳ್ರಿ. ಫಾರ್ ಜನರಲ್ ಮತ್ತು ಬೇರೆ ರಿಸರ್ವೇಷನ್ ಕ್ಯಾಂಡಿಡೇಟ್ಸಿಗೂ ಎಲ್ಲ ಕೊಟ್ಟಿದ್ದಾರೆ ಏನಿರಬೇಕು ಅಂತಂಥೇಳಿ. ಆಮೇಲೆ ಸಪೋಸ್ ಸೆಲೆಕ್ಷನ್ ಆದರೆ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿಗೆ ಸೆಲೆಕ್ಷನ್ ಆದರೆ ಇನಿಷಿಯಲಿ 6 months ಟ್ರೈನಿಂಗ್ ಇರ್ತೈತೆ ಅಂತ ಹೇಳ್ಕೊಟ್ಟಿದ್ದಾರೆ. ಟ್ರೈನಿಂಗ್ ಟೈಮ್ದಲ್ಲಿ ಕನ್ಸಾಲ್ಟೇಟೆಡ್ ಸ್ಟೈಫಂಡ್ 24,000 rupees ಪರ್ ಮಂತ್ ಕೊಡ್ತಾರಂತ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಸಕ್ಸಸ್ಫುಲ್ ಕಂಪ್ಲೀಷನ್ ಆದ ಕೂಡಲೇ ಟ್ರೈನಿಂಗ್ ಮುಗಿದ ಮೇಲೆ ಒಂದು ಗ್ರೇಡೇಷನ್ ಟೆಸ್ಟ್ ತೊಗೋತಾರಂತ ಹೇಳ್ಕೊಟ್ಟಿದ್ದಾರೆ. ಸೊ ಈ ಟೆಸ್ಟ್ ಆದಮೇಲೆ ನಿಮಗೆ ಪ್ಲೇಸ್ಮೆಂಟ್ ಆದಮೇಲೆ ರೆಗ್ಯುಲರ್ ಪೇ ಸ್ಕೇಲ್ ಕೊಡ್ತಾರಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಟೆಕ್ನಿಷಿಯನ್ C ಪೋಸ್ಟಿಗೂ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಏನೇನು ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಏನು ಬೇಕಾಗಿಲ್ಲ, ನಿಲ್ ಅಂತಿದೆ. ಆಮೇಲೆ ರಿಜಿಸ್ಟ್ರೇಷನ್ ಇನ್ ಕರ್ನಾಟಕ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್, ಇದು ಭಾಳ ಇಂಪಾರ್ಟೆಂಟ್ ಇದೆ ನೋಡ್ರಿ. ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರಬೇಕು. ಕರ್ನಾಟಕ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂತ ಹೇಳಿ ಕೊಟ್ಟಿದ್ದಾರೆ. ಮ್ಯಾಂಡೇಟರಿ ಅಂತ ಹೇಳಿ ಕೊಟ್ಟಿದ್ದಾರೆ, ಚೆಕ್ ಮಾಡ್ಕೊಡ್ರಿ ಇದನ್ನು. ಮತ್ತು ಮೆಥಡ್ ಆಫ್ ಸೆಲೆಕ್ಷನ್, ಸೊ ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರಾ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಸೆಲೆಕ್ಷನ್ ಮಾಡಬೇಕಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ತೊಗೋತಾರೆ ಅಂತ ಹೇಳ್ಕೊಟ್ಟಿದ್ದಾರೆ. ಅದು ಬೆಂಗಳೂರಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳ್ಕೊಟ್ಟಿದ್ದಾರೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಕಾಲ್ ಲೆಟರ್ ನಿಮಗೆ BL ವೆಬ್ಸೈಟ್ನಲ್ಲಿನೇ ಕೊಡ್ತಾರೆ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ನೀವು BL ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡ್ಕೋಬೇಕು, ಅದರಿಂದ ನೀವು ಡೌನ್ಲೋಡ್ ಮಾಡ್ಕೋಬೇಕಂತ ಹೇಳ್ಕೊಟ್ಟಿದ್ದಾರೆ. ನೆಕ್ಸ್ಟ್ eligible candidates will be required to appear for computer based test. So computer based test total 150 marks ಗೆ ಕಂಡಕ್ಟ್ ಮಾಡ್ತಾರೆ. ಸೊ 150 marks ಕಂಡಕ್ಟ್ ಮಾಡ್ತಾರಲ್ಲ. ಪಾರ್ಟ್ 1 ಪಾರ್ಟ್ 2 ಅಂತ ಇರ್ತೈತಿ. ಸೊ ಪಾರ್ಟ್ 1ದಲ್ಲಿ ಜನರಲ್ ಆಪ್ಟಿಟ್ಯೂಡ್ 50 marks ಇರ್ತೈತಿ. ಪಾರ್ಟ್ 2ದಲ್ಲಿ ಟೆಕ್ನಿಕಲ್ ಆಪ್ಟಿಟ್ಯೂಡ್ 100 marks ಇರ್ತೈತಿ. ಏನು ಸಿಲೆಬಸ್ ಇರ್ತೈತಿ ಅಂತ ಹೇಳ್ಕೊಟ್ಟಿದ್ದಾರೆ. ಪಾರ್ಟ್ 1ದಲ್ಲಿ ಜನರಲ್ ಆಪ್ಟಿಟ್ಯೂಡಿಗೆ ಕಂಪ್ರೈಸಸ್ ಆಫ್ ಜನರಲ್ ಮೆಂಟಲ್ ಅಬಿಲಿಟಿ ಆ್ಯಂಡ್ ಆಪ್ಟಿಟ್ಯೂಡ್ ಆಫ್ ಲಾಜಿಕಲ್ ರೀಸನಿಂಗ್, ಅನಲಿಟಿಕಲ್ ಕಾಂಪ್ರಿಹೆನ್ಸಿವ್ ಅಬಿಲಿಟಿ, ಬೇಸಿಕ್ ನ್ಯೂಮರಸಿ, ಡೇಟಾ ಇಂಟರ್ಪ್ರಿಟೇಷನ್ ಸ್ಕಿಲ್ಸ್ ಆ್ಯಂಡ್ ಜನರಲ್ ನಾಲೆಜ್ ಅಂತ ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿ ಟೆಕ್ನಿಕಲ್ ಆಪ್ಟಿಟ್ಯೂಡಿಗೆ 100 marksಗೆ ಕನ್ಸಿಸ್ಟ್ ಆಫ್ ಟೆಕ್ನಿಕಲ್ ಪ್ರೊಫೆಷನಲ್ ನಾಲೆಜ್ ಟೆಸ್ಟ್ ವಿತ್ 100 questions ಹ್ಯಾವಿಂಗ್ ಸ್ಪೆಸಿಫಿಕ್ ಕ್ವಶನ್ಸ್ ಫ್ರಮ್ ರೆಸ್ಪೆಕ್ಟ್ ಟು ಡಿಸಿಪ್ಲಿನ್. ಅಂದರೆ ರೆಸ್ಪೆಕ್ಟ್ ಟು ಡಿಸಿಪ್ಲಿನ್ ಅಂದರೆ ನೀವು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್
ಅಪ್ಲಿಕೇಶನ್ದಲ್ಲಿ ಕಲ್ತಿದ್ರೆ ಅದರ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾರೆ, ಕಂಪ್ಯೂಟರ್ ಸೈನ್ಸ್ ಇದ್ದರೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾರೆ ಟೆಕ್ನಿಕಲ್ದಲ್ಲಿ. ಸೊ ಜನರಲ್ ಇಟ್ ಈಸ್ ಕಾಮನ್ ಫಾರ್ ಆಲ್ ಬ್ರಾಂಚಸ್. ಓಕೆ, ಸೊ ಇದು ಟೆಸ್ಟು. ಆಮೇಲೆ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್. ಓಕೆ, ಇಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ಸ್ ಇದಾವಲ್ಲ, ಇದನ್ನು ಸರಿಯಾಗಿ ಓದಿ ತಿಳ್ಕೊಡ್ರಿ. ಜಸ್ಟ್ ನಾನು ರೋಲ್ ಮಾಡಿ ತೋರಿಸ್ತೀನಿ ನಿಮಗೆ. ಭಾಳ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಇದಾವೆ. ಯಾರು ಇಂಟ್ರೆಸ್ಟೆಡ್ ಇದ್ದಿರಲ್ಲ, ಸರಿಯಾಗಿ ತಿಳ್ಕೊಂಡು ಅಪ್ಲೈ ಮಾಡಿರಿ. ಮತ್ತೇನಾದರೂ ಫರ್ದರ್ ಅನೌನ್ಸ್ಮೆಂಟ್ಸ್ ಇದ್ದರೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ನ ಪಬ್ಲಿಷ್ ಎಲ್ಲಿ ಮಾಡ್ತಾರೆ ಅಂತ ಹೇಳ್ಕೊಡ್ತಾರೆ. ಇಲ್ಲಿ ವೆಬ್ಸೈಟ್ ಲಿಂಕು ಕೊಟ್ಟಿದ್ದಾರೆ. ಟೈಮ್ಲಿ ಇನ್ಫಾರ್ಮೇಷನ್ ನಿಮಗೆ ಅನೌನ್ಸ್ಮೆಂಟ್ಸ್ ಎಲ್ಲ ಇದರಲ್ಲಿ ಹಾಕ್ತಾರೆ ಅಂತ ಹೇಳ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಬೇಸ್ಡ್ ಆನ್ ಕಂಪ್ಯೂಟರ್ ಬೇಸ್ಡ್ ಮಾರ್ಕ್ಸ್ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ. ಆಮೇಲೆ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಕಾಲ್ಡ್ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾರು ಕರೀತಾರೆ ಅಂದರೆ ಶಾರ್ಟ್ ಲಿಸ್ಟ್ ಆದವ್ರು, ಅಂದರೆ ಸೆಲೆಕ್ಟ್ ಆದವರು, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ನಲ್ಲಿ ಸೆಲೆಕ್ಟ್ ಆದವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೀತಾರೆ ಅಂತ ಕೊಡ್ತಾರೆ. ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಪ್ರೊಡ್ಯೂಸ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಸಬ್ಮಿಟ್ ದ ಸೆಲ್ಫ್ ಅಟೆಸ್ಟೆಡ್ ಕಾಪೀಸ್ ಆಫ್ ದಿ ಫಾಲೋವಿಂಗ್ ಡಾಕ್ಯುಮೆಂಟ್ಸ್ ಅಂತ ಕೊಟ್ಟಿದ್ದಾರೆ ಸರ್. ಇವೆಲ್ಲ ಡಾಕ್ಯುಮೆಂಟ್ಸ್ ನೀವು ರೆಡಿ ಇಟ್ಟುಕೊಂಡಿರಬೇಕು. ಓಕೆ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇಟ್ಕೋಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಆಮೇಲೆ ಅಪ್ಲೈ ಮಾಡಬೇಕಂದ್ರೆ ಯಾವ ವೆಬ್ಸೈಟಿಗೆ ನೀವು ಹೋಗ್ಬೇಕಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿರಿ, ಅಪ್ಲೈ ಮಾಡಬೇಕಂದ್ರೆ. ಸೊ ದಿಸ್ ಈಸ್ ದ ವೆಬ್ಸೈಟ್ ಲಿಂಕ್. ಲಾಸ್ಟ್ ಡೇಟ್ ಇದು ಭಾಳ ಇಂಪಾರ್ಟೆಂಟ್ ಇದೆ ನೋಡಿರಿ. ಇನ್ನು ಲಾಸ್ಟ್ ಡೇಟ್ ಟು ಅಪ್ಲೈ ಈಸ್ 17/12/2024. ಕಡಿಮೆ ಟೈಮ್ ಇದೆ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದಿರಲ್ಲ ಬೇಗನೆ ಅಪ್ಲೈ ಮಾಡೋದಕ್ಕೆ. ಮತ್ತು ಜಾಸ್ತಿ ಮಾಹಿತಿಗಾಗಿ ಏನೇ ಕ್ವರೀಸ್ ಇದ್ದರೆ ಇಲ್ಲಿ ಟೆಲಿಫೋನ್ ನಂಬರ್ ಕೊಟ್ಟಾರ, ಮತ್ತು ವೆಬ್ಸೈಟ್ ಅಡ್ರೆಸ್ಸು ಕೊಟ್ಟಿದ್ದಾರೆ. ನೀವು ಮೇಲ್ ಮಾಡ್ಬೋದು ಅಂತ ಹೇಳಿನೂ ಕೊಟ್ಟಿದ್ದಾರೆ. ಇಮೇಲ್ ಐ ಡಿನೂ ಕೊಟ್ಟಿದ್ದಾರೆ ನೋಡಿರಿ. ಟೆಕ್ನಿಕಲ್ ಸಪೋರ್ಟಿಗಿರ್ಬೋದು, ಜಾಸ್ತಿ ಮಾಹಿತಿಗಿರ್ಬೋದು, ನೀವು ಅಲ್ಲಿ ಮೇಲ್ ಮಾಡಿ ನೀವು ತಿಳ್ಕೊಬೋದು. ಓಕೆ, ಸೊ ಇದು ಮಾಹಿತಿಯನ್ನು ನಾನು ಆಲ್ಮೋಸ್ಟ್ ಡಿಟೇಲ್ಡಾಗಿ ನಿಮಗೆ ಕೊಟ್ಟಿದ್ದೀನಿ. ಇನ್ನೂ ಜಾಸ್ತಿ ಬೇಕಂದರೆ ಈ PDF ನಾನು ಶೇರ್ ಮಾಡ್ತೀನಿ, ಅಥವಾ ನೀವು ಆ ವೆಬ್ಸೈಟಿಗೆ ಹೋಗಿ ನೀವು ಜಾಸ್ತಿ ಮಾಹಿತಿಯನ್ನು ತಿಳ್ಕೊಬೋದು. ಈ PDF ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ದಲ್ಲಿ ಹಾಕಿರ್ತೀನಿ. ನಾನು ನಿಮಗೆ ಒಂದು ಹೇಳಬೇಕಂದ್ರೆ, ಯಾರೆಲ್ಲ ಡಿಪ್ಲೊಮಾ ಮುಗಿಸಿ ಈಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಿರಲ್ಲ, ಇಂಟ್ರೆಸ್ಟೆಡ್ ಇದ್ದರೆ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಮಾಡುವಂಥ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಿ, ಬಿಡ್ಲಿಕ್ಕೆ ಹೋಗಬೇಡ್ರಿ. ಇದು ಒಂದು ಸುವರ್ಣ ಅವಕಾಶ ನಿಮಗೆ. ಸೊ ಇದು ಚಾನ್ಸ್ ಮೇಲಿನ ಮೇಲೆ ಬರೋದಿಲ್ಲ. ಸೊ ಅದಕ್ಕೆ ಅಪ್ಲೈ ಮಾಡಿರಿ. ಜಸ್ಟ್ ಪ್ರಯತ್ನ ಆದರೂ ಮಾಡಿರಿ. ಅದಕ್ಕೆ ನಿಮಗೆ ಒಂದು ಎಕ್ಸ್ಪೋಜರ್ ಆದರೂ ಸಿಗ್ತೈತಿ. ಯಾವ ರೀತಿ ಟೆಸ್ಟ್ ಇರ್ತೈತಿ, ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರಂತ ಹೇಳಿದ್ರೂ ಗೊತ್ತಾಗ್ತೈತಿ. ಜಸ್ಟ್ ಆನ್ ಡಿಪ್ಲೊಮಾ, ಜಸ್ಟ್ ಆನ್ ITI ಬೇಸ್ ಮೇಲೆ ನಿಮಗೆ ಗೌರ್ಮೆಂಟ್ ಜಾಬ್ ಸಿಗುವಂತಹ ಚಾನ್ಸ್ ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಓಕೆ, ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಸರ್ಕಲ್ದಲ್ಲಿ ಶೇರ್ ಮಾಡಿರಿ. ಅವ್ರಿಗೆ ಹೆಲ್ಪ್ ಮಾಡಿದೆ ಆಗ್ತೈತಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.